ಹೇಳಿ ಜವಾಬ್ದಾರಿಗಳನ್ನ ಕೊಡೋದನ್ನ ನಾವು ನೋಡ್ತೀವಿ. ಇದು ನಮ್ಮ ಭಾರತದ ಪರಂಪರೆಯೊಳಗ ಬಹಳ ಜನ ವಿದೇಶಿಯರು ನಮ್ಮನ್ನೆಲ್ಲ ಮೂರ್ಖರು ಅಂತಾರೆ. ಏನು ಎಲ್ಲರಲ್ಲೂ ದೇವರನ್ನ ಹುಡುಕ್ತಾರಲ್ಲ ಅಂತ ಅಂತಿರ್ತಾರೆ. ಆದ್ರ ಅವ್ರಿಗೆ ಏನ್ ಗೊತ್ತದ, ನಮ್ಮ ಭಾವಗಳಿಗೆ ಭಗವಂತ ಇರೋದ್ರಿಂದ ನಮಗೆ ಎಲ್ಲೆಲ್ಲೂ ಭಗವಂತನೇ ಕಾಣ್ತಾನ, ಎಲ್ಲಾ ಕಡೆಗೂ ಭಗವಂತ ಇರುವಿಕೆಯನ್ನ ಕಾಣ್ತದ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂಗಾಗಿ ನಾವು ಭಾರತದ ಪರಂಪರೆಯವರು ಪ್ರತಿಯೊಬ್ಬರಲ್ಲೂ ಭಗವಂತನನ್ನ ಕಾಣುವ ಅಷ್ಟೇ ಅಲ್ಲದೆ ಮರಗಿಡಗಳಲ್ಲೇ ಆಗ್ಲಿ ಮಣ್ಣು ಕಲ್ಲುಗಳಲ್ಲಾಗ್ಲಿ ನಾವು ಭಗವಂತನನ್ನ ಕಾಣ್ತೀವಿ. ಅದೇ ರೀತಿ ಒಳಗ ಸಾಲುಟಗಿ ಗ್ರಾಮ ಅಂತಂದ್ರೆ ಶಿವಯೋಗೇಶ್ವರನ ಅತ್ಯಂತ ರೀತಿಯ ಊರಿದು. ಶಿವಯೋಗೇಶ್ವರರು ಅಂದ್ರೆ ವೀರಶೈವ ಸಿದ್ಧಾಂತ ಶಿಖಾಮಣಿಯ ರಚನಾಕಾರರು. ಸಿದ್ಧಾಂತ ಶಿಖಾಮಣಿ ಅಂದ್ರೆ ನಮ್ಮ ಧರ್ಮದ ಮೂಲ ಗ್ರಂಥ ಅದು. ಅಂತ ಒಂದು ಮಹಾ ತಪಸ್ವಿಯ ನೆಲದಲ್ಲಿ ಇವತ್ತ ಶಟಿಕವನ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದು ಇನ್ನೂ ಒಂದಿಷ್ಟು ಸಂತೋಷ. ಯಾಕಂತಂದ್ರ ಎಲ್ಲಾ ಭಗವಂತರ ಆಶಯ ಏನು ಅಂದ್ರ ಭಕ್ತರು ಸುಖವಾಗಿ ಸಂತೋಷವಾಗಿ ಇರಬೇಕು ಅನ್ನೋದೇ ಭಗವಂತನ ಆಶಯ. ಭಗವಂತ ನಮಗೆ ಯಾರಿಗೂ ಏನನ್ನೋ ಬಲವಂತತೆಯಿಂದ ಕೇಳೋದಿಲ್ಲ. ನೀವೆಲ್ಲ ಹಬ್ಬಕ್ಕೆ ಹೋಳಿಗೆ ಮಾಡಿರ್ತೀರಿ. ಹಬ್ಬಕ್ಕೆ ಹೋಳಿಗೆ ಮಾಡಿದ ಬಳಿಕ ಎಡಿ ಹಿಡಿಯಕ್ ಒಯ್ದಿರ್ತೀರಿ. ಆ ಹೋಳಿಗೆ ಏನ್ರ ಭಗವಂತ ತಿಂತಾನೆ? ನಾವೇನ್ ಮಾಡ್ತೀವಿ, ತಾಟ್ನಾಗ ಎಲ್ಲಾ ಇಟ್ಕೊಂಡು ಹೋಗಿ ಅವನ್ ಕಡೆ ಹಿಂಗ್ ಕೈ ಮಾಡಿ, ಮರಾಠಿ ಒಳಗೆ ಹೇಳ್ತಾರಲ್ಲ, ತುಮ್ಚಾ ಕಡಿ ಹಾತ್ ಹಂಸಾ ಕಡಿ ಬಾತ್ ಅಂದಂಗ ನಾವೀಗ ಬರೀ ಕೈಯಲ್ಲೇ ತೋರ್ಸೋದ್ ನಾವು. ಉಳಿದಿದ್ ಹೋಳಿಗೆ ನಾವೇ ಹೊಡಿತೀವಿ. ಅಂದ್ರ ಭಗವಂತ ಏನು ಆನಂದದಿಂದ ಸಂತೋಷದಿಂದ ಇರ್ರಿ ಅನ್ನೋದು ಒಂದನ್ನೇ ಕಲಿಸ್ತಾನ. ಆ ನಿಟ್ಟಿನೊಳಗ ನೀವು ಎಲ್ಲರೂ ಸೇರ್ಕೊಂಡು ಬಹಳ ಭಕ್ತಿ ಭಾವದಿಂದ ಶಕ್ತವನ ಪ್ರತಿಷ್ಠಾಪನೆಯನ್ನ ಮಾಡಿರಿ. ಇದು ಮಾಡಿ ಅಷ್ಟೇ ಬಿಡಬೇಡ್ರಿ, ಇಲ್ಲೊಂದಿಷ್ಟು ಭಜನೆಗಳನ್ನ ಮಾಡ್ರಿ. ನಿತ್ಯನೂ ಕೂಡ ಪ್ರಾರ್ಥನೆಗಳನ್ನ ಆಗ್ಲಿ. ಇಲ್ಲಿ ಒಳ್ಳೆ ಶುಚಿಯಾಗಿ ಒಳ್ಳೆ ಕೆಲಸಗಳು ಈ ದೇವಸ್ಥಾನದ ಆವರಣದೊಳಗಾಗ್ಲಿ. ನಿತ್ಯನೂ ಕೂಡ ದೀಪ ಧೂಪ ಎಲ್ಲಿ ಮಂತ್ರ ಪಠಣೆ ಆಗ್ತದ ಅಲ್ಲಿ ಭಗವಂತನ ಶಕ್ತಿ ಹೆಚ್ಚಾಗೋಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಿ ಬಹಳ ಕಡೆ ನೋಡ್ತೀವಿ ನಾವು. ದೇವಸ್ಥಾನ ಎಲ್ಲ ಕಟ್ತಾರ, ಆದ್ರ ಮುಂದೆ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದಿಲ್ಲ. ಆದ್ರ ನೀವು ಸಾಲುಟಿಗೆಯವರು ಸಂಸ್ಕಾರವಂತರು ದೇವಸ್ಥಾನ ನಿರ್ಮಾಣ ಮಾಡಿರಿ ಅಂದ್ರೆ ನಿಮ್ಮ ಜವಾಬ್ದಾರಿ ಡಬಲ್ ಆಯ್ತಿಲ್ಲ. ಇನ್ನ ಪ್ರತಿನಿತ್ಯನೂ ಕೂಡ ದೇವಸ್ಥಾನ ಕಡೆ ಬರಬೇಕು. ಇಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಸ್ವಚ್ಛ ಅದ ಇಲ್ಲೋ, ಪೂಜೆ ನಡೆದದೋ ಇಲ್ಲೋ ಅದನ್ನ ಗಮನಿಸಿ ಅದಕ್ಕ ಏನೆಲ್ಲ ಅನುಕೂಲತೆಗಳು ಬೇಕು ನೀವೆಲ್ಲರೂ ಸೇರಿ ಮಾಡ್ರಿ ಅನ್ನೋ ಮಾತುಗಳನ್ನ ಆಡಿ ಈತ ಇಲ್ಲಿಕೇನು ಏನ್ ಹೆಸರು ಕೇಳು? ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ನೀನೇ ಪೂಜೆ ಮಾಡ್ತೇನೋ? ಇದು ಹೊಸ ಊರಾಗಿರ್ತೇನೋ? ಇದಕ್ಕೊಬ್ರು ಪೂಜಾರಿಯನ್ನ ನೇಮಕ ಮಾಡಿ ಪೂಜೆ ಮಾಡಿಸೋದು, ದೀಪ ಧೂಪ ಇವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಹೋದ್ರಿ ಅಂದ್ರ ಶಕ್ಯವನ ಆಶೀರ್ವಾದದಿಂದ ನಿಮ್ ಯಾರಿಗೂ ರೋಗ ರುಜಿನಗಳು ಬರೋದಿಲ್ಲ. ಯಾವುದೇ ಕಷ್ಟ ತಾಪತ್ರಯಗಳಿದ್ರು ದೂರ ಆಗ್ತವ ಅನ್ನೋ ಮಾತುಗಳನ್ನ ಹೇಳಿ ತಾವೆಲ್ಲರೂ ಭಕ್ತಿ ಭಾವದಿಂದ ಶಕ್ತವನ್ನ ಆರಾಧನೆ ಮಾಡ್ರಿ ಅನ್ನೋ ಮಾತುಗಳನ್ನ ಹೇಳಿ ನಮ್ಮ ಮಾತುಗಳನ್ನ ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ.